ಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮಾತ್ಮನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಪವಿತ್ರ ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲ ಪೂಜ್ಯರಿಗೆ ಶರಣು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಒಂದು ಪುಟ್ಟ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಂತೆ. ಆಗಿನ ಕಾಲದಲ್ಲಿ ಈ ರೀತಿಯ ರಂಗ ವ್ಯವಸ್ಥೆಗಳಿರಲಿಲ್ಲ, ವೇದಿಕೆಯ ನಿರ್ಮಾಣ ಇರಲಿಲ್ಲ. ಊರಿನ ಗ್ರಾಮಸ್ಥರುಗಳೆಲ್ಲ ಸೇರಿ ಒಂದು ಭವ್ಯವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದು. ಆ ವೇದಿಕೆಯ ಮೇಲೆ ಅನೇಕ ಗಣ್ಯರು ಭಾಗವಹಿಸಿದ್ರು. ವೇದಿಕೆಯ ಮುಂಭಾಗದಲ್ಲಿ ಜನಸ್ತೋಮ ಇತ್ತು. ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿರ್ತಕ್ಕಂಥ ಮುಖ್ಯಸ್ಥರು ನನ್ನ ರೀತಿಯಾಗಿ ವೇದಿಕೆಗೆ ತಡವಾಗಿ ಬಂದರು. ಕಾರ್ಯಕ್ರಮ ನಿಧಾನವಾಗಿ ಪ್ರಾರಂಭ ಆಯಿತು. ಭಾರೀ ಜನಸ್ತೋಮ. ಪ್ರಾರಂಭದಲ್ಲಿ ಅತ್ಯಂತ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸಿದ್ರು. ವೇದಿಕೆಯ ಮುಂಭಾಗದಲ್ಲಿ ಎಷ್ಟು ಜನ ಆಸೀನರಾಗಿದ್ರೋ ಆ ಉತ್ಸಾಹದಿಂದ ಅನೇಕ ಗಣ್ಯರನ್ನ ಈ ರೀತಿ ಸಾಲುಗಳು ಚೇರ್ ಹಾಕ್ಬಿಟ್ಟು ವೇದಿಕೆ ಮೇಲೆ ಕುಣಿಸಿದ್ರು. ಕಾರ್ಯಕ್ರಮ ಪ್ರಾರಂಭ ಆಯಿತು. ಒಬ್ಬ ಅತಿಥಿಗಳು ಪುಂಖಾನುಪುಂಖವಾಗಿ ಭಾಷಣವನ್ನು ಮಾಡಿದ್ರು. ಸುಮಾರು ಸಮಯ ಆಗ್ತಿದ್ದಂಗೆ ಎಲ್ಲ ಗಣ್ಯರು ಮಾತನಾಡ್ತಾ ಇದೇ ಥರ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಕುರ್ಚಿಯೆಲ್ಲ ಖಾಲಿ ಆಗ್ತಾ ಇದೆ. ಕೊನೆಗೊಬ್ರು ಮಾತನಾಡಬೇಕಲ್ಲ, ನನ್ನ ರೀತಿಯಾಗಿ ನನ್ನ ನಂತರ ಭಾಷಣ ಮಾಡಬೇಕಾದಂಥ ಅಧ್ಯಕ್ಷರು ಅವರ ಭಾಷಣದ ಸಮಯದಷ್ಟೊತ್ತಿಗೆ ವೇದಿಕೆಯ ಮುಂಭಾಗದಲ್ಲಿ ಒಬ್ಬ ಕೂತಿದ್ದಂತೆ. ಅಧ್ಯಕ್ಷರಿಗೆ ಬಹಳ ಆಶ್ಚರ್ಯ. ನನ್ನ ಮಾತನ್ನ ಕೇಳಕ್ಕೆ ಒಬ್ಬ ಆದರೂ ಕೂತಿದ್ದಾನೆಲ್ಲ, ನಾನು ಧನ್ಯ, ನಾನು ಪುನೀತ ಅಂತ ಅಂದ್ಕೊಂಡ್ರಂತೆ. ಇಲ್ಲ, ಮುಂದೆ ಕೇಳಬೇಕು, ನೀವಿಲ್ಲ, ತುಂಬ ಸ್ವಾರಸ್ಯ ಇದೆ. ಮಾತನಾಡೋದಂತೆ 10 ನಿಮಿಷ ಮಾತನಾಡೋದಂತೆ. ಕುತೂಹಲದಿಂದ ಬಿಟ್ಟ ಕಣ್ಣ ಬಿಟ್ಟ ಹಾಗೆ ನೋಡ್ತಾ ಇದ್ದಂತೆ. ಇನ್ನೊಂದು 5 ನಿಮಿಷ ಹೆಚ್ಚಾಗಿ ಮಾತನಾಡೋಣ ಅಂತ 15 ನಿಮಿಷ ಮಾತಾಡೋದಂತೆ. ಕುತೂಹಲ ಕಾಲಕ್ಕೆ ಆಗಲಿಲ್ಲ. ಅಧ್ಯಕ್ಷರಿಗೆ ಕೇಳ್ಬಿಟ್ರಂತೆ, ಏನಯ್ಯ, ನನ್ನ ಭಾಷಣದಲ್ಲಿ ಏನು ಅಷ್ಟೊಂದು ಮಹತ್ವ ಇದೆಯೇ? ಇಷ್ಟೊಂದು ನನ್ನ ಭಾಷಣವನ್ನು ಕೇಳ್ತಾ ಇದೆಯಲ್ಲ, ಏನು ಕಾರಣ ಅಂದಾಗ, ಸ್ವಾಮಿ, ಕಾರಣ ಏನೂ ಇಲ್ಲ. ವೇದಿಕೆ ನಿರ್ಮಾಣ ಮಾಡಬೇಕಾದ್ರೆ ಆ ರಂಗಮಂದಿರ ವೇದಿಕೆಯ ಮೇಲೆ ಆಸಕ್ಕೆ ಒಂದು ಜಮಖಾನ ಬೇಕು ಅಂತ ನಮ್ಮ ಮನೆಯಿಂದ ತಂದಿದ್ರು. ನೀವು ವೇದಿಕೆಯಿಂದ ಪಕ್ಕಕ್ಕೆ ಸರಿದ್ರೆ ಆ ಜಮಖಾನ ಎತ್ಕೊಂಡು ನಾನು ಹೊರಟೋಗ್ತಿದ್ದೀನಿ. ಈಗ ನನ್ನ ಪರಿಸ್ಥಿತಿನೂ ಅದೇ ಥರ ಅಂತ ನಾನು ಭಾವಿಸ್ತೀನಿ. ಪ್ರಾರಂಭದಲ್ಲಿ ಅತ್ಯಂತ ಉತ್ಸಾಹದಿಂದ ಜನಸ್ತೋಮವೇ ಇತ್ತು. ಕಾರ್ಯಕ್ರಮ ತಡವಾಗಿ ಪ್ರಾರಂಭ ಆಯಿತು, ಆದರೆ ನಿಮ್ಮ ಉತ್ಸಾಹಕ್ಕೆ ಯಾವುದೇ ಕೊರತೆ ಇಲ್ಲ. ಇದು ಮೈಸೂರು ಜನತೆಯ ಒಂದು ಉತ್ಸಾಹ. ಇದು ಎಷ್ಟು ಜನ ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಈ ಭಕ್ತ ವೃಂದ ಇದೆಯಲ್ಲ, ನಮ್ಮ ಪೂಜ್ಯರಿಗೆ ಎಷ್ಟು ಭಕ್ತಿ ಸಮರ್ಪಣೆ ಮಾಡ್ತಾರೆ ಅನ್ನೋದೇ ಮುಖ್ಯ ಇವತ್ತು. ಆದರೂ ನೀವೆಲ್ಲ ಕೂತಿರ್ತಕ್ಕಂಥದ್ದು ನಿಮ್ಮ ತಾಳ್ಮೆಯನ್ನು ನಾವು ಸಹ ಪರೀಕ್ಷೆ ಮಾಡಬಾರ್ದು. ಮುಂದಕ್ಕೂ ಸಹ 2 ಮಾತುಗಳನ್ನು ಮಾತನಾಡಿ ನನ್ನ ಮಾತುಗಳನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು. ಇವತ್ತು ಒಂದು ಪವಿತ್ರವಾಗಿರುವಂಥ ಕಾರ್ಯಕ್ರಮ, ಜಗದ ಉತ್ಸಾಹ, ಜಗಜ್ಯೋತಿ, ಶತಮಾನ ಕಂಡಂತಹ ಶತಪುರುಷ, ಕಾಯಕ ಯೋಗಿ, ತ್ರಿವಿಧ ದಾಸೋಹಿ, ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ 6ನೆಯ ಪುಣ್ಯ ಸ್ಮರಣೆ ಮತ್ತು ದಾಸೋಹ ದಿನದ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಇಂತಹ ಪುಣ್ಯ ಸ್ಮರಣೆಯಲ್ಲಿ ನಾವೆಲ್ಲ ಭಾಗಿಗಳಾಗದೆ ನಮ್ಮ ಪುಣ್ಯ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂಥದ್ದು.
ಪೂಜ್ಯರ ಇಂತಹ ಪುಣ್ಯ ಸ್ಮರಣೆಯ ದಿವಸ ಒಂದಷ್ಟು ಚಿಂತನೆಗಳು ನಮಗೆ ಅವಶ್ಯಕ ಅಂತ ನಾನು ಭಾವಿಸಿದ್ದೀನಿ. ನಾನು ಅದರಲ್ಲಿ ಪ್ರಮುಖವಾಗಿರುವಂತಹ ಒಂದು ಚಿಂತನೆ ಯಾವುದು ಅಂತಂದ್ರೆ, ಬದುಕು ಸಾರ್ಥಕ ಎನಿಸುವುದು ಯಾವಾಗ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಏನು ಪ್ರಶ್ನೆ? ಈಗೆಲ್ಲ ನಾನು ಗುರು, ನೀವೆಲ್ಲ ಶಿಷ್ಯರು, ನೀವೆಲ್ಲ ನಾನು ಹೇಳಿ ಕ್ವಶನ್ ಕೇಳ್ತೀನಿ, ನೀವೆಲ್ಲ ಉತ್ತರ ಹೇಳಬೇಕು. ಏನು ಪ್ರಶ್ನೆ ಕೇಳಿದ್ದು ನಾನು? ಬದುಕು ಸಾರ್ಥಕ ಎನಿಸುವುದು ಯಾವಾಗ? ನಮ್ಮನ್ನೆಲ್ಲ ಕೇಳಿದ್ರೆ ನಾವೇನಂತ ಹೇಳ್ತೀವಿ? ಯಾವುದಾದ್ರೂ ಒಂದು ಪದವಿಯನ್ನ ಗಳಿಸಿದ್ದಾಗ ನಮ್ಮ ಬದುಕು ಸಾರ್ಥಕ ಅಂತ ಅನಿಸುತ್ತೆ ನಮಗೆ. ಯಾವುದಾದ್ರೂ ಒಂದು ಪೇಟೆಂಟ್ ತಗೊಂಡ್ರೆ ನಮ್ಮ ಬದುಕು ಸಾರ್ಥಕ ಅಂತ ನಮ್ಗನ್ಸುತ್ತೆ. ಒಂದು ಒಳ್ಳೆ ಉದ್ಯೋಗವನ್ನ ತಗೊಂಡಾಗ ನಮ್ಮ ಬದುಕು ಸಾರ್ಥಕವಾಯಿತು ಅಂತ ನಮ್ಗನ್ಸುತ್ತೆ. ಯಾವ್ದಾದ್ರು ಒಂದು ಸಣ್ಣ ಜಮೀನನ್ನ ಮೈಸೂರಲ್ಲಿ ಕೊಂಡ್ಕೊಂಡಾಗ ನಮ್ಮ ಬದುಕು ಸಾರ್ಥಕ ಆಯಿತು. ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಭದ್ರತೆಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಉದ್ಯೋಗವನ್ನು ಗಳಿಸಿದ್ರೆ ನಮ್ಮ ಬದುಕು ಸಾರ್ಥಕ ಆಯಿತು ಅಂತ ನಾವು ಭಾವಿಸ್ತೀವಿ. ನಾವು ಇದು ಸಾಮಾನ್ಯರು ಭಾವಿಸುವಂತಹ ಸಾರ್ಥಕ ಬದುಕು. ಇದು ಇಲ್ಲೊಬ್ಬ ಮಹನೀಯರನ್ನು ನಾನು ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡ್ಕೊಬೇಕು. ಸಂತನಷ್ಟೇ ಶ್ರೇಷ್ಠವಾಗಿರುವಂತಹ ಸಂತ ಶ್ರೇಷ್ಠ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಅದ್ಯಾರು ಅಂತಂದ್ರೆ APJ ಅಬ್ದುಲ್ ಕಲಾಂ ಅವರು. ಈ ಕ್ಷಣ ಅವರು ನನಗೆ ನೆನಪು ಬರ್ತಾರೆ. ವೈಮಾನಿಕ ತಂತ್ರಜ್ಞಾನದಲ್ಲಿ ಪದವಿಯನ್ನ ಗಳಿಸಿದಂಥವರು, ಇಸ್ರೋ ಮತ್ತೆ DRDO ಅಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಗಳಿಸಿದಂಥವರು, ಅನೇಕ ರಾಕೆಟ್ಗಳನ್ನು ಉಡಾವಣೆ ಮಾಡಿ ಯಶಸ್ವಿಯನ್ನು ಗಳಿಸಿದಂಥವರು, ಬರೋಬ್ಬರಿ 30 ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸಿದಂಥವರು, ಭಾರತದ ಅತ್ಯುತ್ತಮ ಗೌರವಗಳಾದ ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಅಂತಕ್ಕಂಥ ಒಂದು ಶ್ರೇಷ್ಠ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಂಥವರು ಅಬ್ದುಲ್ ಕಲಾಂ ಅವರು. ಅವರ ಜೀವನ ಚರಿತ್ರೆ ನಮಗೆಲ್ಲ ಗೊತ್ತಿರ್ತಕ್ಕಂಥವ್ರು. ರಾಷ್ಟ್ರಪತಿ ಹುದ್ದೆಯ ನಂತರದಲ್ಲಿ ಎಲ್ಲ ಪತ್ರಕರ್ತರು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮ ಬದುಕಿನ ಸಾರ್ಥಕ ಕ್ಷಣ ಯಾವುದು ಅಂತ. ನಾವೆಲ್ಲ ಏನಂತ ಭಾವಿಸಿದ್ದು ಆ ಸಂದರ್ಭದಲ್ಲಿ ಅಂತಂದ್ರೆ, ವೈಮಾನಿಕ ಕ್ಷೇತ್ರದಲ್ಲಿ ಪದವಿಯನ್ನು ಗಳಿಸಿದ್ದು ಸಾರ್ಥಕ ಕ್ಷಣ ಅಂತ ಹೇಳಬಹುದು, ಅಥವಾ ಇಸ್ರೋ DRDO ಅಲ್ಲಿ ಪ್ರಮುಖ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಸನ್ನಿವೇಶ ನನ್ನ ಬದುಕಿನಲ್ಲಿ ಸಾರ್ಥಕ ಕ್ಷಣ ಅಂತ ಹೇಳ್ಬೋದು ಅಂತ ನಾವು ಭಾವಿಸಿದ್ದು. 30 ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಪದವಿ ಕೊಡ್ತಲ್ಲ, ಆ ಗೌರವ ಡಾಕ್ಟರೇಟ್ ಪದವಿಯನ್ನ ಸ್ವೀಕಾರ ಮಾಡಿದ್ದು ಅದ್ಭುತ ಕ್ಷಣ ಅಂತ ಅವರು ಭಾವಿಸಿದ್ರು ಅಂತ ನಾವು ಅಂದ್ಕೊಂಡಿದ್ದು. ಇಡೀ ವಿಶ್ವಕ್ಕೆ ಭಾರತ ಕ್ಷಿಪಣಿಗಳ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದೆ ಅಂತಕ್ಕಂಥ ಯಶಸ್ವಿ ಪ್ರಯೋಗವನ್ನ ಮಾಡಿದಾಗ ಅದು ನನ್ನ ಸಾರ್ಥಕ ಕ್ಷಣ ಅಂತ ಹೇಳ್ಬೋದು ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ದು. ನಮ್ಮ ನಿರೀಕ್ಷೆ ಎಲ್ಲ ಹುಸಿಯಾಯಿತು ಅವತ್ತು. ಅವ್ರು ಹೇಳಿದಂತಹ ಒಂದು ಘಟನೆ ನಮಗೆ ಈ ಸಂದರ್ಭದಲ್ಲಿ ನಮಗೆ ಅವಶ್ಯಕ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ಒಂದು ದಿವಸ ಹೈದರಾಬಾದ್ನ ನಿಜಾಮ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿರ್ತಾರೆ ಅವರು. ಆ ನಿಜಾಮ್ ಆಸ್ಪತ್ರೆಯಲ್ಲಿ ಇದ್ದಂಥ ಮಕ್ಕಳು ಯಾರು ಅಂದ್ರೆ ಪೋಲಿಯೋ ಪೀಡಿತ ಮಕ್ಕಳು. ಅವರೆಲ್ಲ ದುರ್ಬಲ ಕಾಲುಗಳನ್ನು ಹೊಂದಂತಹ ಮಕ್ಕಳು, ಅಂಗವಿಕಲ ಮಕ್ಕಳುಗಳು ಅವರೆಲ್ಲ. ಅವರಿಗೆ ಕೃತಕವಾಗಿ 3 kg ತೂಕದ ಲೋಹದ ಕ್ಯಾಲಿಪರ್ಸ್ಗಳನ್ನ ಧರಿಸಿಕೊಂಡು ಅವರು ನಡೀತಾ ಇರ್ತಾರೆ. ಬಹಳ ಕಷ್ಟ ಅದು. ಅವರು ಆ ಸಂದರ್ಭದಲ್ಲಿ ಭೇಟಿಯನ್ನ ಕೊಟ್ಟಾಗ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ, ನಮ್ಮ ಮಕ್ಕಳು ಭಾರವಾಗಿರ್ತಕ್ಕಂಥ ಆ ಲೋಹದ ಕ್ಯಾಲಿಪರ್ಸ್ಗಳನ್ನು ಹಾಕೊಂಡು ನಡೆಯೋದು ತುಂಬಾ ಕಷ್ಟ ಆಗ್ತಾ ಇದೆ, ಇದಕ್ಕೇನಾದ್ರೂ ಒಂದು ಪರಿಹಾರ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಅವರು ಮರಳಿ ಇಸ್ರೋಗೆ ಬಂದಾಗ ತಂತ್ರಜ್ಞಾನನೆಲ್ಲ ಸೇರಿಸ್ಕೊಂಡು ಒಂದು ಸಭೆಯನ್ನ ಮಾಡ್ತಾರೆ. 3 ವಾರಗಳಲ್ಲಿ ಅವರು ರಾಕೆಟ್ಗೆ ಬಳಸುವಂತಹ ಒಂದು ಪದಾರ್ಥವನ್ನ ಬಳಕೆ ಮಾಡಿ 3 kg ಇರ್ತಕ್ಕಂಥ ಲೋಹದ ಕ್ಯಾಲಿಪರ್ಸ್ಗೆ ಬದಲಾಗಿ
ಕೇವಲ 300 ಗ್ರಾಮ್ ಇರ್ತಕ್ಕಂಥ ಕ್ಯಾಲಿಪರ್ಸ್ ಅನ್ನ ತಯಾರು ಮಾಡಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಜಾಮ್ ಆಸ್ಪತ್ರೆಗೆ ಬಂದು ಆ ಮಕ್ಕಳಿಗೆ ತೋರಿಸ್ತಾರೆ. 3 kg ಆ ಲೋಹದ ಕ್ಯಾಲಿಪರ್ಸ್ ನ ಭಾರವನ್ನ ಹೊತ್ಕೊಂಡು ಅವರು ಕಷ್ಟಪಟ್ಟು ನಡೀತಾ ಇದ್ರಲ್ಲ ಅವತ್ತಿನ ಮಕ್ಕಳು, ಕೇವಲ 300 ಗ್ರಾಮ್ನ ಕ್ಯಾಲಿಪರ್ಸ್ ನ ಹಾಕೊಂಡು ಅವರು ಆನಂದದಿಂದ ಕುಣಿದಾಡ್ತಾ ಇದ್ರು. ಆ ಸನ್ನಿವೇಶವನ್ನ ನೋಡಿದಂತ ವೈದ್ಯಾಧಿಕಾರಿಗಳ ಕಣ್ಣಲ್ಲಿ ಆನಂದ ಬಾಷ್ಪ, ಅವತ್ತಿನ ಸನ್ನಿವೇಶದಲ್ಲಿ ಪೋಷಕರ ಕಣ್ಣಲ್ಲಿ ನೀರು, ಅದ್ರ ಜೊತೆಗೆ ಅವರೆಲ್ಲ ಕಣ್ಣಲ್ಲಿ ನೀರನ್ನ ಕಂಡು ಅಬ್ದುಲ್ ಕಲಾಂ ಅವರ ಕಣ್ಣ ಅಂಚಿನಲ್ಲಿ ಸ್ವಲ್ಪ ನೀರು ಬರುತ್ತೆ. ಅವ್ರು ಹೇಳ್ತಾರೆ, ನನ್ನ ಬದುಕಿನ ಸಾರ್ಥಕ ಕ್ಷಣ ಅಂದ್ರೆ ಅದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕೆ ಈ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರನ್ನ ತೆಗೆದುಕೊಂಡು ಅಂತಂದ್ರೆ, ಅಬ್ದುಲ್ ಕಲಾಂ ಅವರ ಹೆಚ್ಚು ಪ್ರೀತಿಸ್ತಾ ಇದ್ರು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು. ಅವ್ರನ್ನ ಒಂದು ದಿವಸ ಪತ್ರಕರ್ತರು ಕೇಳ್ತಾರೆ, ನಿಮ್ಮ ಬದುಕಿನ ಸಾರ್ಥಕ ಕ್ಷಣ ಯಾವುದು ಅಂತ ಕೇಳ್ತಾರೆ. ಅವರು ಸಹ ಗೌರವ ಡಾಕ್ಟರೇಟ್ ಪದವಿ ಬಂದಿರುತ್ತೆ, ಅದು ಅಂತ ನಿರೀಕ್ಷೆ ಮಾಡಿದ್ರು ಅವತ್ತಿನ ಸಂದರ್ಭದಲ್ಲಿ ಪತ್ರಕರ್ತರು. ಅಥವಾ ನಾವು ನಡೆದಾಡುವ ದೇವರು ಅಂತ ಕರಿತೀವಲ್ಲ, ಅದಕ್ಕೆ ಅವರು ಸಾರ್ಥಕ ಕ್ಷಣ ಅಂತ ಭಾವಿಸಿದ್ರು ಅಂತ ನಾವು ಭಾವಿಸಿದ್ದು ಅವತ್ತು. ತ್ರಿವಿಧ ದಾಸೋಹಿ ಅಂತಕ್ಕಂಥ ಒಂದು ಶ್ರೇಷ್ಠ ಪದವಿಯನ್ನು ನಾವೆಲ್ಲ ಕೊಟ್ಟಿದ್ದು, ಅದು ಅವರ ಸಾರ್ಥಕ ಕ್ಷಣ ಅಂತ ನಾವು ಭಾವಿಸಿದ್ದೋ ಏನೋ. ಅದೆಲ್ಲದಕ್ಕೂ ಮೀರಿ ಅವರು ಶತಮಾನವನ್ನ ಕಂಡಿದ್ರು. ಶತಮಾನವನ್ನ ಕಂಡ ಸಂತ ಶ್ರೇಷ್ಠ ಅಂತಕ್ಕಂಥ ಬಿರುದು ಕೊಟ್ಟಿದ್ವಲ್ಲ, ಅದು ಅವರ ಬದುಕಿನ ಸಾರ್ಥಕ ಕ್ಷಣ ಅಂತ ನಾವೆಲ್ಲ ಭಾವಿಸಿದ್ದು. ಅವತ್ತಿನ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯರು ಪತ್ರಕರ್ತರಿಗೆ ನೀಡಿದಂತ ಒಂದು ಸಂದೇಶ ಅಂದ್ರೆ, ನನ್ನ ಬದುಕಿನ ಸಾರ್ಥಕ ಕ್ಷಣ ಯಾವುದು ಅಂತಂದ್ರೆ, ನಾನು ಕಚೇರಿಯಲ್ಲಿ ಕೂತಿದ್ದಾಗ ನಮ್ಮ ಶ್ರೀಮಠದ ಮಕ್ಕಳು ಪ್ರಸಾದ ನಿಲಯಕ್ಕೆ ಹೋಗಿ ಪ್ರಸಾದವನ್ನ ಸ್ವೀಕರಿಸಿ ಹೊರಗಡೆ ಬಂದಾಗ ಅವರ ಮುಖದಲ್ಲಿ ಪ್ರಸನ್ನತೆಯನ್ನು ಕಾಣ್ತೀನಲ್ಲ, ಅದು ನನ್ನ ಬದುಕಿನ ಸಾರ್ಥಕ ಕ್ಷಣ ಅಂತ ಅವರು ಭಾವಿಸಿದರು. ಅಬ್ದುಲ್ ಕಲಾಂ ಅವರು, ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಸಾರ್ಥಕ ಬದುಕು ಹೇಗಿರ್ಬೇಕು ಅಂತ ನಮ್ಗೆಲ್ಲ ತೋರಿಸ್ಕೊಟ್ಟು ಹೋಗಿರ್ತಕ್ಕಂಥವ್ರು. ಪರಮ ಪೂಜ್ಯರ ಜೀವನ ಚರಿತ್ರೆಯಲ್ಲಿ ಈ ತರ ಅನೇಕ ಸಾರ್ಥಕ ಕ್ಷಣಗಳು ಬಂದಿದ್ದಾವೆ. ಎಷ್ಟೋ ಸಂದರ್ಭದಲ್ಲಿ ಅವರ ಸಾರ್ಥಕ ಕ್ಷಣವನ್ನು ನಾವು ಕಾಣಬಹುದು. ಅವರು ಈ ಮೈಸೂರು ಭಾಗ, ಚಾಮರಾಜನಗರ, ಕೊಳ್ಳೇಗಾಲ, ಈ ಗುಂಡ್ಲುಪೇಟೆ, ಮಂಡ್ಯ ಭಾಗಕ್ಕೆ ಬಂದಾಗ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಭಕ್ತಿಯ ಪರಾಕಾಷ್ಠೆ ಇದೆಯಲ್ಲ, ಅದು ಅವರ ಜೀವನದ ಸಾರ್ಥಕ ಕ್ಷಣ ಅಂತ ಅವರು ಭಾವಿಸ್ಕೊಂಡಿದ್ದಂಥವ್ರು. ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ನಡೀಲಿ, ಆ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಗೈರುಹಾಜರಾಗ್ತಾ ಇರಲಿಲ್ಲ. ಅವರು ಎಂತಹ ಸಂದರ್ಭದಲ್ಲೂ ಎಷ್ಟೇ ಸಮಯ ಆದರೂ, ನಾನು ಪರಮ ಪೂಜಾರಿಗೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ನಮ್ಮ ಶಿವಕುಮಾರ ಮಹಾಶಿವಯೋಗಿಗಳವರು ನಮ್ಗೆ ಏನು ಕೊಟ್ಟೋಗಿದ್ದಾರೆ ಅಂದ್ರೆ, ತಾಳ್ಮೆ ಅಂತಕ್ಕಂಥದ್ದು ಕೊಟ್ಟೋಗಿದ್ದಾರೆ, ನಮಗೆ ಸಂಯಮ ಅಂತಕ್ಕಂಥದ್ದು ಕೊಟ್ಟೋಗಿದ್ದಾರೆ. ಎಷ್ಟು ಜನಸಂಖ್ಯೆ ಇದ್ರು ಅನ್ನೋದು ಮುಖ್ಯ ಇಲ್ಲ, ಇದ್ದಂತ ಶ್ರೋತೃ ವರ್ಗದವರು ಯಾವ ರೀತಿ ಪರಮ ಪೂಜ್ಯರನ್ನ ಗೌರವಿಸ್ತಾ ಇದ್ರು ಅನ್ನೋದೇ ಮುಖ್ಯವಾಗಿರುವಂತಹದ್ದು. ಇವತ್ತೆಲ್ಲ ಕ್ಷಣವನ್ನ ನೀವು ಅನುಭವಿಸಿದೆಯಲ್ಲ, ಅದು ನಿಮ್ಮ ಜೀವನದ ಸಾರ್ಥಕ ಕ್ಷಣ. ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಅವರು ಆದರ್ಶದ ಬದುಕನ್ನ ಕಂಡಂತವ್ರು. ಶರಣ ತತ್ವದಲ್ಲಿ ಅವರು ಅಚಲವಾಗಿರ್ತಕ್ಕಂಥ ನಂಬಿಕೆಯನ್ನ ಇಟ್ಟಂತವ್ರು. ಎಲ್ಲೋ ಒಂದ್ ಕಡೆ ಹೇಳ್ತಾ ಇರೋರು, ನನ್ನ ಬದುಕಿಗೆ ಮಹತ್ತರವನ್ನ ತಿರುವನ್ನ ಕೊಟ್ಟದ್ದು ಯಾವುದು ಅಂದ್ರೆ ಅದು ಶರಣ ಸಿದ್ಧಾಂತ. ಅದರಲ್ಲಿ ಪ್ರಮುಖವಾಗಿರುವಂತಹ ಶರಣ ಸಿದ್ಧಾಂತದ 2 ಭದ್ರ ಬುನಾದಿಗಳು ಅಂದ್ರೆ, ಒಂದು ಕಾಯಕ, ಮತ್ತೊಂದು ದಾಸೋಹ ಅಂತಕ್ಕಂಥದ್ದು. ಅದು ಅವರ ಬದುಕಿನ ಸಾರ್ಥಕ ಕ್ಷಣ ಆಯಿತು. ಅವರು ಅನೇಕ ಭಕ್ತಾದಿಗಳ ಒಂದು ಅವರ ಮನಸ್ಸಿನ ಪ್ರಸನ್ನತೆಯನ್ನು ಕಂಡು ಅವರು ಸಾರ್ಥಕದ ಕ್ಷಣವನ್ನು ಅನುಭವಿಸಿದಂಥವ್ರು. 1963, 64, 65ರ ಕ್ಷಣ ನಮಗೆ ನೆನಪು ಬರುತ್ತೆ. ಯಾಕೆ ಪೂಜ್ಯರು ಇವತ್ತು ನಮಗೆ ಸ್ಮರಣೀಯರು ಅನ್ನೋದಕ್ಕೆ ಅವತ್ತಿನ ಸನ್ನಿವೇಶ. ಅವತ್ತು ಇಡೀ ಕರ್ನಾಟಕದಲ್ಲಿ ಬರಗಾಲದ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯಲ್ಲೂ ಸಹ ಯಾವುದೇ ಸರ್ಕಾರದ ನೆರವಿಲ್ಲದೆ ಪರಮ ಪೂಜ್ಯರು ಅವತ್ತು ದಾಸೋಹ ಕ್ಷೇತ್ರವನ್ನ ನಿರ್ಮಾಣ ಮಾಡಿದ್ರು. ಅದು ಸಿದ್ಧಗಂಗಾ ಮಠದಲ್ಲಿ. ಅವತ್ತಿನ ಕಾಲದಲ್ಲಿ 12ನೇ ಶತಮಾನದ ಕಲ್ಯಾಣವನ್ನ 21ನೇ ಶತಮಾನಕ್ಕೆ ಕಲ್ಯಾಣವನ್ನ ತರುವುದರಲ್ಲಿ ಅವರು ಯಶಸ್ವಿಯಾಗಿದ್ದರು. ಅದಕ್ಕೆ ಅವರ ಪುಣ್ಯ ಸ್ಮರಣೆಯನ್ನೇ ನಾವು ಇಷ್ಟೆಲ್ಲ ಭಾಗವಹಿಸಿರ್ತಕ್ಕಂಥದ್ದು. ಇದು ನಮ್ಮ ಬದುಕಿನ ನಿಜವಾದಂತಹ ಸಾರ್ಥಕ ಕ್ಷಣ. ದಾಸೋಹ ಅಂದ್ರೆ ನಮಗೆ ನೆನಪು ಬರೋದು ಅಣ್ಣ ಬಸವಣ್ಣನವರ ಒಂದು ವಚನ. ಒಂದ್ ಕಡೆ ಹೇಳ್ತಾರೆ ಅವರು, ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ಧನ ಹಲಸದಂತೆ ಮಾಡು, ತನು ದಾಸೋಹಕ್ಕೆ ಉಬ್ಬುವಂತೆ ಮಾಡು, ಮನ ದಾಸೋಹಕ್ಕೆ ಲೀಹವಂತೆ ಮಾಡು, ಧನ ದಾಸೋಹಕ್ಕೆ ಸವೆದು
ಶರಣರ ದಾಸೋಹದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡಲು ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತು. ಬಹುಶಃ ಈ ವಚನ ನಮ್ಮ ಪರಮ ಪೂಜ್ಯರಿಗೆ ಆಪ್ಯಾಯನಮಾನ ಅಂತ ನಾನು ಭಾವಿಸಿದ್ದೀನಿ. ನಾನು ದಾಸೋಹ ಅಂದ್ರೆ ಅವರ ತನುಮನ ಧನಗಳನ್ನ ಅವರು ಯಾವಾಗಲೂ ಸಲ್ಲಿಸುವಂತವರಾಗಿದ್ರು. ಅಂತಹ ಪರಮ ಪೂಜ್ಯರ ಒಂದು ಪವಿತ್ರ ಸ್ಮರಣೆಯ ದಿವಸ ನೀವೆಲ್ಲರೂ ಸೇರಿ ಈ ಮೈಸೂರಿನ ಜನತೆ ಇವತ್ತು ದಾಸೋಹ ದಿನವನ್ನ ಅತ್ಯಂತ ವಿಜೃಂಭಣೆಯನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅದು ಆನಂದವನ್ನು ಉಂಟು ಮಾಡಿರ್ತಕ್ಕಂಥದ್ದೇ ನಾನು ಭಾವಿಸಿರ್ತಕ್ಕಂಥದ್ದು. ಈ ದಾಸೋಹ ಮತ್ತೆ ಕಾಯಕಕ್ಕೆ ವಿಶೇಷವಾಗಿರ್ತಕ್ಕಂಥ ಪರಿಕಲ್ಪನೆ ಇದೆ. ಕಾಯಕ ಯಾವುದು ಕಾಯಕ ಅಂತಂದ್ರೆ ನೋಡಿ, ಉದ್ಯೋಗನೇ ಬೇರೆ ಕಾಯಕನೇ ಬೇರೆ ಅಂತಕ್ಕಂಥದ್ದು. ಉದ್ಯೋಗ ಹೇಗಿರುತ್ತೆ ಅಂತಂದ್ರೆ ಅದು ಅಹಂಕಾರದಿಂದ ಕೂಡಿರುತ್ತೆ, ನಾನು ಮಾಡಿದ್ದು ನನ್ನಿಂದ ಅಂತಕ್ಕಂಥ ಒಂದು ಮನಸ್ಥಿತಿ ಇರುತ್ತೆ. ಆದರೆ ದಾಸೋಹದಲ್ಲಿ ಆಗಿಲ್ಲ. ದಾಸೋಹ ಅಂತಕ್ಕಂಥದ್ದು ಪ್ರತಿನಿತ್ಯ ತನು ಮನ ಧನ ಭಾವ ಶುದ್ಧಿಯಿಂದ ಕೈಗೊಂಡು ಗಳಿಸಿದ್ದನ್ನ ಏನ್ ಮಾಡ್ತೀವಿ ಅಂದ್ರೆ ಸಮಾಜಕ್ಕೆ ವಿನಿಯೋಗ ಮಾಡ್ತಕ್ಕಂಥದ್ದು. ಆ ವಿನಿಯೋಗ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಇದು ನಾನ್ ಮಾಡಿದ್ದು ನನ್ನಿಂದ ಆಗಿದ್ದು ಅಂತಕ್ಕಂಥ ಭಾವ ಅಳಿಯುತ್ತಲ್ಲ, ಅದೇ ದಾಸೋಹಂ ಭಾವ ಅಂತಕ್ಕಂಥದ್ದು. ಅಂತಹ ದಾಸೋಹಂ ಭಾವವನ್ನು ಹೊಂದುತ್ತವರು ಯಾರು ಅಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು. ಅವರು ಯಾವಾಗಲೂ ಅವರ ಚಿಂತನೆ ಹೇಗಿತ್ತು ಅಂದ್ರೆ, ಅಣ್ಣ ಬಸವಣ್ಣನವರ ವಾಣಿಯಂತೆ ನೀ ಕೊಟ್ಟ ದ್ರವ್ಯವ ನಿನಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೇನು ಅಂತಕ್ಕಂಥದ್ದು. ಸಮಾಜದಿಂದ ಬಂದಂತಹ ಎಲ್ಲ ಸಂಪತ್ತನ್ನು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಸಮಾಜಕ್ಕೆ ವಿನಿಯೋಗ ಮಾಡಿದಂಥವ್ರು. ಅದಕ್ಕೆ ಅವರನ್ನ ಸ್ಮರಣೆಯನ್ನು ನಾವು ಇವತ್ತು ಅತ್ಯಂತ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ನೂರಾರು ಜೊತೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಅದನ್ನ ಪವಿತ್ರ ಕಾರ್ಯಕ್ರಮವನ್ನಾಗಿ ನಾವು ಮಾಡಿಕೊಳಿಸ್ತಕ್ಕಂಥದ್ದು. ನೋಡಿ, ಇನ್ನೊಂದು ವಿಜೃಂಭಣೆ ಇಲ್ಲ, ಆಡಂಬರ ಇಲ್ಲ, ಏನೂ ಇಲ್ಲ. ಇದೊಂದು ಸಾಮಾಜಿಕ ಶಿಕ್ಷಣ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಿದ್ದೀನಿ. ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರನ್ನ ನೆನೆಯೋದಿದೆಯಲ್ಲ, ಅವರ ಸ್ಮರಣೆ ಮಾಡೋದಿದೆಯಲ್ಲ, ಅವರ ಸ್ಮರಣೆಯ ಹಿನ್ನೆಲೆಯನ್ನು ಇಟ್ಕೊಂಡು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಇವತ್ತು ನಡೆದಿರ್ತಕ್ಕಂಥದ್ದು. ಇದು ನಿಜವಾದಂತಹ ಪರಮ ಪೂಜ್ಯ ಶಿವಕುಮಾರ ಶಿವಯೋಗಿಗಳಿಗೆ ನಾವು ಏನು ಕೊಟ್ಟು ಅಂತಂದ್ರೆ, ಅವರನ್ನ ಸ್ಮರಣೆ ಮಾಡುವುದಕ್ಕೆ ಒಂದಷ್ಟು ಸಮಯವನ್ನ ಕೊಟ್ವೆಲ್ಲ, ಅದು ನಮ್ಮ ಜೀವನದ ಸಾರ್ಥಕ ಕ್ಷಣ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರ್ತಕ್ಕಂಥದ್ದು. ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರ ಜೀವನ ಚರಿತ್ರೆಯನ್ನ ನನಗಿಂತ ನೀವೇ ಚೆನ್ನಾಗಿ ಬಲ್ಲವರು. ಅವರನ್ನ ಹತ್ತಿರದಿಂದ ನೋಡಿದಂಥವ್ರು, ಅವರ ಒಡನಾಟವನ್ನ ನೀವೆಲ್ಲ ಇಟ್ಕೊಂಡಿರ್ತಕ್ಕಂಥವ್ರು. ಅವರನ್ನ ಮಾತಿನ ಮೂಲಕ ಬರವಣಿಗೆ ಮೂಲಕ ನಾವು ಅಭಿವ್ಯಕ್ತಗೊಳಿಸಲು ಸಾಧ್ಯನೇ ಇಲ್ಲ. ಅವರು ಮಾತಿಗೆ ನಿಲುಕದಂತಹ ಒಂದು ತತ್ವ ಇವತ್ತು ಅವರ ವ್ಯಕ್ತಿ ಆಗಿಲ್ಲ, ಅವರು ಒಂದು ತತ್ವ ಆಗಿ ಇವತ್ತು ನಮ್ಮೆಲ್ಲರ ಹೃದಯ ಕಮಲದಲ್ಲಿ ಅವರು ಅರಳಿರ್ತಕ್ಕಂಥವರು ಅಜರಾಮರಾಗಿ ಹೋಗಿದ್ದಾರೆ. ಇವತ್ತು ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲ. ಯಾಕಂದ್ರೆ ಮನುಷ್ಯನ ಸಹಜ ಗುಣ ಏನು ಅಂತಂದ್ರೆ, ಒಂದು ದಿವಸ ಈ ಭೌತ ಶರೀರವನ್ನು ನಾವು ಬಿಟ್ಟು ಹೋಗ್ಲೇಬೇಕಾಗಿರುವಂಥವ್ರು. ಅದಕ್ಕೆ ಹೇಳ್ತಾರೆ, ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ನನಗೇನ್ ಬೇಕು ತನಗೆ ಬೇಕು ಅಂತ ಎತ್ತುಕೊಂಡಿರ್ತಾನೆ. ಆದ್ರೆ ಕೂಡಲ ಸಂಗಮ ದೇವ ಅವರ ಭೌತಿಕ ಶರೀರವನ್ನು ಅಷ್ಟೇ ಎತ್ಕೊಂಡಿರ್ತಕ್ಕಂಥದ್ದು. ಅವರ ಎಲ್ಲ ತತ್ವ ಆದರ್ಶ ಗುಣಗಳನ್ನ ಈ ಭೂಮಿ ಮೇಲೆ ಬಿಟ್ಟೋಗಿರೋಕ್ಕೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿಯಾಗಿರ್ತಕ್ಕಂಥದ್ದು. ಅಂತ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಗಳಾಗಿರ್ತಕ್ಕಂಥದ್ದೇ ಪ್ರತ್ಯಕ್ಷ ಸಾಕ್ಷಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ಕೊಂತ ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಬಹಳ ತಾಳ್ಮೆಯಿಂದ ನೀವೆಲ್ಲ ನಿರ್ವಹಣೆ ಮಾಡಿರ್ತಕ್ಕಂಥದ್ದು. ದೂರದ ಬೆಂಗಳೂರಿಂದ ಬಂದಿದ್ದೀರಾ, ಈ ಕಡೆ ಶಿವಮೊಗ್ಗದಿಂದ, ಉತ್ತರ ಕರ್ನಾಟಕದಿಂದ ಅನೇಕ ಜನ ಬಂದಿದ್ದಾರೆ. ಇವತ್ತು ಸನ್ಮಾನವನ್ನ ಸ್ವೀಕಾರ ಮಾಡಿರ್ತಕ್ಕಂಥವ್ರು, ಪ್ರಶಂಸೆಗೆ ಒಳಗಾಗಿರ್ತಕ್ಕಂಥವ್ರು. ನಿಮ್ಮ ಜೀವನದಲ್ಲಿ ಏನಾದರೂ ನೀವು ನಿಮ್ಮ ಜೀವನ ಸಾರ್ಥಕಗೊಳಿಸಬೇಕು ಅಂತಂದ್ರೆ ಪರಮ ಪೂಜ್ಯರ ಒಂದು 4 ಆದರ್ಶ ಬದುಕಿನ ತತ್ವಗಳನ್ನು ನೀವೆಲ್ಲ ಅಳವಡಿಸ್ಕೊಂಡಾಗ ಮಾತ್ರ ಈ ಪುಣ್ಯ ಸ್ಮರಣೆ, ದಾಸೋಹ ದಿನ ನಿಜಕ್ಕೂ ಅದು ಸಾರ್ಥಕವಾಗುವಂತಹದ್ದು. ಅಂತಹ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಇದ್ದೀರಾ ಅಂತ ನಾನು ಭಾವಿಸ್ತಾ, ಸದಾಕಾಲ ಪರಮ ಪೂಜ್ಯರು ಎಲ್ಲಿದ್ದಾರೆ ಅಂತಂದ್ರೆ ನಿಮ್ಮ ಹೃದಯ ಕಮಲದಲ್ಲಿ ಅವ್ರು ಇರ್ತಕ್ಕಂಥವ್ರು. ನಾವೆಲ್ಲ ಎಲ್ಲಿ ನೋಡ್ತಾ ಇದ್ದೀವಿ ಪರಮ ಪೂಜ್ಯರು ಅಂತಂದ್ರೆ ನಿಮ್ಮ ಭಕ್ತಿಯ ಪರಾಕಾಷ್ಠೆಯಲ್ಲಿ ನಾವು ನೋಡಿರ್ತಕ್ಕಂಥವ್ರು. ಹಾಗಾಗಿ ನಮ್ಗೆ ದೂರ ಅಂತಕ್ಕಂಥದ್ದು ಇಲ್ಲ, ಹತ್ತಿರ ಅಂತಕ್ಕಂಥದ್ದು ಇಲ್ಲ, ಸಮಯ ಅಂತಕ್ಕಂಥದ್ದು ಇಲ್ಲ ನಮ್ಗೆ. ಯಾಕಂದ್ರೆ ಪರಮ ಪೂಜ್ಯರ ಸ್ಮರಣೆ ಮಾಡೋದೇ ನಮ್ಮೆಲ್ಲರ ಭಾಗ್ಯ. ಎಷ್ಟು ಸಮಯ ಆದ್ರೇನು, ಎಷ್ಟು ದೂರ ಆದ್ರೇನು. ಯಾಕಂದ್ರೆ ತಮ್ಮ ಜೀವನದಲ್ಲಿ 90 ವರ್ಷಗಳ ಕಾಲ ಅವರು ನಿದ್ದೆ ಮಾಡದೇ ಇರುವಂತಹ ದಿನಗಳು ಎಷ್ಟೋ ಇದ್ದಾವೆ. ಅವರು ಹಸುವನ್ನು ತಡ್ಕೊಂಡಂತಹ ದಿನಗಳು ಎಷ್ಟೋ ಇದ್ದಾವೆ. ಅವರು ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ಅವರು ತಡ್ಕೊಂಡಂಥದ್ದು, ಅವುಗಳನ್ನ ಎದುರಿಸಿರ್ತಕ್ಕಂಥ ಎಷ್ಟೋ ಸನ್ನಿವೇಶಗಳಿದ್ದಾವೆ.
ಅವರ ಒಟ್ಟಾರೆ ಆಶಯ ಏನು ಅಂದರೆ ಸಮಾಜ ಸುಸ್ಥಿತಿಯಲ್ಲಿರಬೇಕು, ನನ್ನ ಸಮಾಜದ ಎಲ್ಲ ಬಂಧು ಭಗಿನಿಯರು ನೆಮ್ಮದಿಯ ಬದುಕನ್ನು ನಿರ್ವಹಣೆ ಮಾಡಬೇಕು, ಸಮಸ್ಥಿತಿಯಲ್ಲಿರಬೇಕು ಸಮಾಜ ಅಂತಕ್ಕಂಥದ್ದೇ ಅವರ ಆದರ್ಶ ಧ್ಯೇಯವಾಗಿತ್ತು. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ನಡೀಲಿ ಅಂತಕ್ಕಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಅಳಿವು ಸೇವೆಯನ್ನು ಮಾಡಿರ್ತಾರೆ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಒಬ್ಬ ರಾಜ ಒಂದು ಬೆಟ್ಟದ ಮೇಲೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಅವನು ಹದಾಸೆ ಇತ್ತು. ಒಂದು ದಿವಸ ಏನು ಮಾಡ್ದ, ಡಂಗುರವನ್ನು ಸಾರಿಸ್ದ. ಡಂಗುರವನ್ನು ಸಾರಿಸಿ ಪ್ರತಿಯೊಬ್ಬ ಮನೆಯಿಂದಲೂ ಸಹ ಎಲ್ಲರೂ ಬರಬೇಕು, ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರವನ್ನು ನಾನು ನಿರ್ಮಾಣ ಮಾಡ್ತೀವಿ, ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಕೇಳಿದಾಗ ರಾಜನ ಆಜ್ಞೆಗೆ ಏನು ಮಾಡಿದ್ರು, ಎಲ್ಲರೂ ತಲೆದೂಗಿ ಬಂದು ಒಂದು ಭವ್ಯವಾಗಿರ್ತಕ್ಕಂಥ ಮಂದಿರವನ್ನು ನಿರ್ಮಾಣ ಮಾಡಿದ್ರು. ನಿರ್ಮಾಣ ಮಾಡಿದ ನಂತರ ಆ ಮಂದಿರದ ಮುಂದೆ ರಾಜ ತನ್ನ ಶಾಸನವನ್ನು ಬರೆಸಿದ. ಇಂಥವರ ಕಾಲದಲ್ಲಿ ಇಂತಹ ರಾಜನಿಂದ ಇಂತಹ ದೇವಾಲಯ ನಿರ್ಮಾಣ ಆಗಿತ್ತು ಅಂತ. ಸಂಜೆ ಎಲ್ಲ ಭವ್ಯವಾಗಿರ್ತಕ್ಕಂಥ ನಿರ್ಮಾಣ ಉದ್ಘಾಟನೆ ಆಯಿತು, ಲೋಕಾರ್ಪಣೆ ಆಯಿತು. ಧನ್ಯತಾ ಭಾವದಿಂದ ಹೋಗಿ ಮಲಗಿಕೊಂಡ. ರಾತ್ರಿ ಅವನ ಕನಸಿನಲ್ಲಿ ಭಗವಂತನ ದರ್ಶನ ಆಯಿತು. ಭಗವಂತನಿಗೆ ಕೇಳ್ದ, ನಾನು ಇಷ್ಟೊಂದು ಕಷ್ಟಪಟ್ಟು ನಿನಗೆ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀನಿ, ನಿನಗೆ ತೃಪ್ತಿಯನ್ನು ನೀಡ್ತಾ ಅಂದಾಗ ಭಗವಂತ, ಇಲ್ಲ, ನಿನ್ನ ತೃಪ್ತಿ ನನಗೆ ನೀಡಿಲ್ಲ, ಒಂದು ಮುದುಕಿ ಮಾಡಿದಂತಹ ಸೇವೆ ನನಗೆ ತೃಪ್ತಿಯನ್ನು ಕೊಡ್ತು ಅಂತೇಳಿ. ಅವನಿಗೆ ಆಶ್ಚರ್ಯ ಆಯಿತು. ಏನು ಆಶ್ಚರ್ಯ ಅಂದರೆ, ನಾನು ಆ ಮುದುಕಿನ ನೋಡೇ ಇಲ್ಲ, ಅದು ಎಂಥ ಸೇವೆ ಮಾಡಿದ್ರು ಅಂತ ಕೇಳಿದಾಗ, ನೋಡಿ, ನೀವೆಲ್ಲ ಬೆಳಗಿಂದ ಸಂಜೆವರೆಗೂ ಅಲ್ಲಿ ಕಾಯಕವನ್ನು ಮಾಡ್ತಾ ಇದ್ದ, ಕೆಲಸವನ್ನು ಮಾಡ್ತಾ ಇದ್ದ. ಆ ದಾರಿಯಲ್ಲಿ, ಆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಕಸ, ಕಡ್ಡಿ, ಕಲ್ಲು, ಮಣ್ಣು ಎಲ್ಲ ಬಿದ್ದಿತ್ತು. ಆ ರಾತ್ರಿ ಯಾರೋ ಇಲ್ಲದೆ ಇರುವಂಥ ಹೊತ್ತಿನಲ್ಲಿ ಒಂದು ಅಜ್ಜಿ ಬಂದು ಏನು ಮಾಡ್ತಾ ಇದ್ರು, ಅದನ್ನೆಲ್ಲ ಸ್ವಚ್ಛವನ್ನ ಗೊಳಿಸುವಂಥ ಕೆಲಸ ಮಾಡ್ತು. ಯಾರ ಕಣ್ಣಿಗೂ ಆ ಅಜ್ಜಿ ಬೀಳಲಿಲ್ಲ. ನನಗೆ ಆ ಅಜ್ಜಿ ಮಾಡಿದಂಥ ಸೇವೆ ಏನಾಯಿತು ಅಂದರೆ ತೃಪ್ತಿಯನ್ನು ನೀಡ್ತು ಅಂತ ಭಾವನೆಯನ್ನು ಭಗವಂತ ಅವರ ರಾಜ್ಯದಲ್ಲಿ ವ್ಯಕ್ತಪಡಿಸ್ತಾ, ಇವತ್ತು ಅಷ್ಟೇ ಇಂಥ ಕಾರ್ಯಕ್ರಮಕ್ಕೆ ಅಜ್ಜಿ ರೀತಿ ಸೇವೆ ಮಾಡಿದಂಥವ್ರು ಎಷ್ಟೋ ಮಂದಿ ಇದ್ದಾರೆ. ಇವತ್ತು ತೆರೆ ಹಿಂದೆ ಇರ್ತಕ್ಕಂಥವ್ರು, ತೆರೆ ಮುಂದೆ ಇರ್ತಕ್ಕಂಥದ್ದು, ಹೊರಭಾಗದಲ್ಲಿ ಇರ್ತಕ್ಕಂಥವ್ರು, ಇವರೆಲ್ಲ ತಮ್ಮದೇ ಆಗಿರ್ತಕ್ಕಂಥ ಅಳಿವು ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಆ ಅಳಿವು ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಅವರ ಅಂತರಾತ್ಮಕ್ಕೆ ಈ ಸಂದರ್ಭದಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಿದ್ದೇನೆ. ಇಷ್ಟು ಸಮಯ ಆದರೂ ಸಹ ಅತ್ಯಂತ ತಾಳ್ಮೆಯಿಂದ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಲ್ಲ, ನಿಮಗೂ ಸಹ ಮತ್ತೊಮ್ಮೆ ನಿಮ್ಮ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನೆರಡು ಮಾತುಗಳನ್ನು ಪೂಜ್ಯರ ಪಾದಾರವಿಂದಗಳಿಗೆ ಸಮರ್ಪಿಸುತ್ತೇನೆ.